ಒಳಗೆ ರೈತಗೆ ಡೆಫಿನೆಟ್ಲಿ ಹೇಳ್ಬೋದು ಇವತ್ತು ಈ ಮಾರ್ಕೆಟ್ ರೇಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬೆಂಬಲ ಬೆಲೆ ಕಾನೂನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಈ ಒಂದು ಮೂಮೆಂಟ್ ನೋಡ್ತಾ ಇದ್ದೀವಿ. ಒಂದು ಈಗಾಗಲೇ DCC ಬ್ಯಾಂಕ್ನಿಂದ 1 ಎಕರೆಗೆ 1 ಲಕ್ಷ ಸಾಲ ಕೊಡಿಸುವಂಥ ಮಾತಾಡಿದ್ದಾರೆ ನಮ್ಮ ಚೂರಪ್ಪನವರು ಹೇಳೋದ್ರಲ್ಲಿ ಅರ್ಥ ಅದ. ಆದರೆ ಎಷ್ಟು ಮಟ್ಟಿಗೆ DCC ಬ್ಯಾಂಕಿಂದ ಒಪ್ಕೊಳ್ತದ ಏನೂ ಗೊತ್ತಿಲ್ಲ. ಯಾಕಂದ್ರೆ ಈಗ ಎಕರೆಗೆ 40,000 ಕೊಡಬೇಕಂತದ. ಎಷ್ಟೋ ರೈತರು 20,000 15,000 30,000 ಕೊಟ್ಟು ಕೈ ತೊಳ್ಕೊಳ್ಳೋಂಥದ್ದು ನೋಡ್ತಾ ಇದ್ದೀವಿ. ಇನ್ನು 1 ಲಕ್ಷ ಕೊಡ್ತಾರ DCC ಬ್ಯಾಂಕ್ನವರ ಅನ್ನೋದೊಂದು ಪ್ರಶ್ನೆ ಇಡೋದು. ಆದರೂ ಹೋರಾಟ ಮಾಡ್ತಾಯಿದ್ರಿ, ಜನ ಜಾಗೃತಿ ಮಾಡ್ತಾಯಿದ್ರು, ಒಳ್ಳೆಯದು. ಅದ್ರ ಜೊತೆಗೆ ಈ ಪೊಲಿಟಿಕಲ್ ಪಾರ್ಟಿಗಳ ಬಗ್ಗೆ ಎಚ್ಚರ ಇರಬೇಕಾಗಿದೆ. ಯಾಕಂದ್ರೆ ಈಗ ಅಣ್ಣಾ ಹಜಾರೆ ಅವರಿಂದ JP ಅವರಿಂದ ನಾವು ಕಲ್ತಿದ್ದೇನಪ್ಪ ಅಂದ್ರೆ ಕಾಂಗ್ರೆಸ್ಸಿಂದ ಭಿನ್ನವಾದಂಥ ಆಡಳಿತದ ನಾವು ತರಲಿಕ್ಕೆ ಆಗಿಲ್ಲ. ಇವತ್ತು BJP ಬರಲಿ, ಸರ್ಕಾರ ಜನತಾ ಪಕ್ಷ ಬರಲಿ, ಯಾವುದೋ ಬರಲಿ, ಜನತಾ ಪಕ್ಷ ಮತ್ತು JP ಅವ್ರ ಮೂವ್ಮೆಂಟ್ದಿಂದ ನಂತರ ಏನಾಯ್ತು ಮುಖಾನ ಮುಂದೆ ಅಣ್ಣಾ ಹಜಾರೆ ಅವ್ರ ಮೂವ್ಮೆಂಟ್ದಾಗ ಇವತ್ತು ನಮ್ಮ ಮೋದಿಯವರು ಬಂದರು. ಮೋದಿಯವ್ರಿಗೆ 11 ವರ್ಷ ಏನು ಮಾಡಿದ್ರು ಅದು ಕಣ್ಣು ಬಂದದ. ಅಂದ್ರೆ ಇಲ್ಲಿ ರೈತರನ್ನು ತಮ್ಮ ಕೈ ಅಧಿಕಾರ ತೊಗೊಳ್ಬೇಕು ಅಂಥ ವ್ಯವಸ್ಥೆ ನೀವು ಮಾಡ್ಲಿಕ್ಕೆ ಸಾಧ್ಯನಾ? ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ಬಾಬಾ ಗೌಡರು ಇನ್ನುಳಿದ್ರು ಮಾಡಿದಂಥ ಮೂವ್ಮೆಂಟನ್ನು ಉತ್ತರದಲ್ಲಿ ಸಾಕಷ್ಟು ಜನ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಮುಂದುವರಿಸಿಕೊಂಡ ಪಾದಯಾತ್ರೆ ಮೂಲಕ ಮತ್ತೆ ಪ್ರತಿ ರೈತಗೂ ಮುಟ್ಕೊಂಡ ಪ್ರತಿ ಹಳ್ಳಿಗೂ ಒಂದು ಗೋಡಾವನು ಒಂದು ಶಾಲೆ ನೀವು ಮಾಡೋದು ಯಶಸ್ವಿ ಆದ್ರೆ ಬರೀ ಶಾಲೆ ಮಾಡಿ ಕಟ್ಟೋದಲ್ಲ, ಕ್ವಾಲಿಟಿ ಎಜುಕೇಷನ್ ಕೊಡುವಂಥದ್ದು ಆಗತ್ತಪ್ಪ ಅಂದ್ರೆ ಪ್ರತಿಯೊಂದು ಫ್ರೀ ಎಜುಕೇಷನ್ ಸಿಗ್ತಂದ್ರೆ ಮತ್ತು ಬದಲಾವಣೆ ಆಗದಿರ್ತೈತಿ ಹೇಳ್ರಿ. ನಮ್ಮ ಶಶಿಕಾಂತ್ ಗುರೂಜಿ ಜೊತೆಗೆ ನಮ್ಮ ಪೂಜಾರಿ ಅವರ ನಮ್ಗೆ ಯಾಕೆ ನಿಮ್ಮ ಮೇಲೆ ಯಾಕೆ ಕಳ್ಸ್ಕೊಟ್ಟು ಹೇಳ್ತಾ ಇದ್ದೀವಿ ಅಂದ್ರೆ ನೀವು ಗುರ್ಲಾಪುರ ಮೂವ್ಮೆಂಟಿಗೆ ಕಾರಣೀಕರ್ತರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಆದ್ರೆ ಅದರ ರಿಸಲ್ಟ್ ಯಾರಿಗೂ ಲಾಭ ಆಗೋದು ಬೇಕಾಗಿಲ್ಲ. ಆ ಲಾಭ ನಮ್ಮ ರೈತರಿಗಾಗಲಿ ಆ ದಿಶೆಯಲ್ಲಿ ನೀವು ಪಾದಯಾತ್ರೆ ಮಾಡಿದ್ರೆ ಯೋಗ್ಯ ಅಲ್ಲ, ನೀವು ಒಂದು ವಿಚಾರ ಮಾಡಿರಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗೋದು ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. S60 ನ್ಯೂಸ್ ಅರ್ಥ ಥರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.